ಸರ್ ನಿನ್ನೆ ಧರ್ಮಸ್ಥಳದಲ್ಲಿ ಏನು ಉತ್ಖನನ ಆಗ್ತಾ ಇತ್ತು ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗ್ತಾ ಇದೆ ಮತ್ತು ಏನು ಪ್ರತ್ಯೇಕವಾದಂಥ ಒಂದು ಘಟನೆಗಳು ಕೂಡ ಅಲ್ಲಿ ನಡೀತಾ ಇದೆ ಸರ್. ಅಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಗಿ ಹೇಳ್ತಾ ಇದೆ. ಅದ್ರ ಬಗ್ಗೆ ತಾವೇನಿ ನೋಡಿ, ನಮ್ಮ ಹೋಮ್ ಮಿನಿಸ್ಟರ್ ನೋಡ್ಕೊಳ್ತಾರೆ. ಹೋಮ್ ಮಿನಿಸ್ಟರ್ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅವತ್ತು ಹೆಚ್ಚಿಗೆ ಮಾಹಿತಿ ಇದೆ, ನನ್ನ ಹತ್ರ ಹೆಚ್ಚಿಗೆ ಮಾಹಿತಿ ಇಲ್ಲ. ನಾನು ಬೇರೆ ಕಾರ್ಯಕ್ರಮದ ಸಿದ್ಧತೆಯಲ್ಲಿದ್ದೀನಿ. ಅವರು ಅದಕ್ಕೆ ಇವತ್ತು ಉತ್ತರ ಕೊಡ್ತಾರೆ. ಒಳ ಮೀಸಲಾತಿ ಬಗ್ಗೆ ಇವತ್ತು ಏನು ಚರ್ಚೆ ಕ್ಯಾಬಿನೆಟ್ ಅಲ್ಲಿ ಬರುತ್ತಾ ಸರ್? ಸರ್ ನಿನ್ನೆ ಧರ್ಮಸ್ಥಳದಲ್ಲಿ ಏನು ಉತ್ಖನನ ಆಗ್ತಾ ಇತ್ತು ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗ್ತಾ ಇದೆ ಮತ್ತು ಏನು ಪ್ರತ್ಯೇಕವಾದಂಥ ಒಂದು ಘಟನೆಗಳು ಕೂಡ ಅಲ್ಲಿ ನಡೀತಾ ಇದೆ ಸರ್. ಅಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಗಿ ಹೇಳ್ತಾ ಇದೆ. ಅದ್ರ ಬಗ್ಗೆ ತಾವೇನಿ ನೋಡಿ, ನಮ್ಮ ಹೋಮ್ ಮಿನಿಸ್ಟರ್ ನೋಡ್ಕೊಳ್ತಾರೆ. ಹೋಮ್ ಮಿನಿಸ್ಟರ್ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅವತ್ತು ಹೆಚ್ಚಿಗೆ ಮಾಹಿತಿ ಇದೆ, ನನ್ನ ಹತ್ರ ಹೆಚ್ಚಿಗೆ ಮಾಹಿತಿ ಇಲ್ಲ. ನಾನು ಬೇರೆ ಕಾರ್ಯಕ್ರಮದ ಸಿದ್ಧತೆಯಲ್ಲಿದ್ದೀನಿ. ಅವರು ಅದಕ್ಕೆ ಇವತ್ತು ಉತ್ತರ ಕೊಡ್ತಾರೆ. ಒಳ ಮೀಸಲಾತಿ ಬಗ್ಗೆ ಇವತ್ತು ಏನು ಚರ್ಚೆ ಕ್ಯಾಬಿನೆಟ್ ಅಲ್ಲಿ ಬರುತ್ತಾ ಸರ್? ಸರ್ ನಿನ್ನೆ ಧರ್ಮಸ್ಥಳದಲ್ಲಿ ಏನು ಉತ್ಖನನ ಆಗ್ತಾ ಇತ್ತು ಅಲ್ಲಿ ಆ ಒಂದು ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಗಲಾಟೆ ಆಗ್ತಾ ಇದೆ ಮತ್ತು ಏನು ಪ್ರತ್ಯೇಕವಾದಂಥ ಒಂದು ಘಟನೆಗಳು ಕೂಡ ಅಲ್ಲಿ ನಡೀತಾ ಇದೆ ಸರ್. ಅಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಗೆ ಧಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಗಿ ಹೇಳ್ತಾ ಇದೆ. ಅದ್ರ ಬಗ್ಗೆ ತಾವೇನಿ ನೋಡಿ, ನಮ್ಮ ಹೋಮ್ ಮಿನಿಸ್ಟರ್ ನೋಡ್ಕೊಳ್ತಾರೆ. ಹೋಮ್ ಮಿನಿಸ್ಟರ್ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಅವತ್ತು ಹೆಚ್ಚಿಗೆ ಮಾಹಿತಿ ಇದೆ, ನನ್ನ ಹತ್ರ ಹೆಚ್ಚಿಗೆ ಮಾಹಿತಿ ಇಲ್ಲ. ನಾನು ಬೇರೆ ಕಾರ್ಯಕ್ರಮದ ಸಿದ್ಧತೆಯಲ್ಲಿದ್ದೀನಿ. ಅವರು ಅದಕ್ಕೆ ಇವತ್ತು ಉತ್ತರ ಕೊಡ್ತಾರೆ. ಒಳ ಮೀಸಲಾತಿ ಬಗ್ಗೆ ಇವತ್ತು ಏನು ಚರ್ಚೆ ಕ್ಯಾಬಿನೆಟ್ ಅಲ್ಲಿ ಬರುತ್ತಾ ಸರ್? ಮುಂದೆ